ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಎರಡು 2026 ಜನವರಿ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ವೃಷಭ ರಾಶಿ ಸಂಜಾತರ ಮಾಸ ಫಲವನ್ನು ತಿಳಿಯೋಣ. ವೃಷಭ ರಾಶಿ ಸಂಜಾತರಲ್ಲಿ ಕೃತಿಕಾ ಹಾಗೂ ಮೃಗಶಿರ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿ ಇರುತ್ತದೆ. ರೋಹಿಣಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ತಿಂಗಳು ಪೂರ್ತಿ ವೃಷಭ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವಿರುತ್ತದೆ. 11ನೇ ಮನೆಯ ಶನಿಯ ಶುಭ ಸಂಚಾರ ಹಾಗೂ 2ನೇ ಮನೆಯ ಗುರು ಸಂಚಾರದಿಂದಾಗಿ ಉತ್ತಮ ಆರೋಗ್ಯ, ಉತ್ತಮ ಹಣ ಸಂಪಾದನೆ, ವಿವಿಧ ಮೂಲಗಳಿಂದ ಹಣ ಪ್ರಾಪ್ತಿ ಹಾಗೂ ಬಹಳ ಕಾಲದಿಂದ ಸತಾಯಿಸುತ್ತಾ ಬರುತ್ತಿದ್ದಂತಹ ಕೆಲಸ ಕಾರ್ಯಗಳು ಈ ತಿಂಗಳ ಮೊದಲಾರ್ಧದಿಂದಲೇ ನಿಮಗೆ ಕೈಗೂಡುತ್ತಾ ಹೋಗಲಿದೆ. ಬಹಳ ಕಾಲದಿಂದ ಪ್ರಯತ್ನ ಪಡುತ್ತಿದ್ದಂತಹ ಕೆಲಸಗಳು ಅಪೂರ್ಣವಾಗಿದ್ದು ಆ ಕೆಲಸಗಳೀಗ ಪೂರ್ಣವಾಗುವ ನಿಟ್ಟಿನಲ್ಲಿ ಗ್ರಹಗಳ ಒಂದು ಆಶೀರ್ವಾದ ಕೆಲಸ ಮಾಡಲಿದೆ. ನಿಮಗೆ ಒಳ್ಳೆಯ ಅವಕಾಶಗಳು ಈ ತಿಂಗಳಲ್ಲಿ ಲಭ್ಯವಾಗಲಿದ್ದು, ಈ ತಿಂಗಳ 14ನೇ ತಾರೀಕಿನಿಂದ ಯಾವಾಗ ಅಷ್ಟಮದಲ್ಲಿನ ಆದಿತ್ಯನು 9ನೇ ಮನೆಯಾದಂತಹ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೋ ಆವಾಗಿನಿಂದ ಯಾವುದೇ ರೀತಿಯಾದಂತಹ ವಿಘ್ನ, ಅಡ್ಡಿ, ಆತಂಕಗಳಿಲ್ಲದೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಸಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಇದ್ದಂತಹ ಕೆಲವು ಸಂಶಯಗಳು ದೂರಾಗಲಿದ್ದು, ಪರಸ್ಪರ ಸಂಬಂಧಗಳು ಹಾಗೂ ಮೈತ್ರಿ ಗಾಢವಾಗುತ್ತಾ ಸಾಗಲಿದೆ. ಕೌಟುಂಬಿಕವಾಗಿ ಸ್ತ್ರೀ ಮೂಲಕ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಸಹಿತ ಒಟ್ಟಾರೆ ಸಾಮರಸ್ಯ ಹಾಳಾಗದು. ವಿದ್ಯಾರ್ಥಿ ವರ್ಗಕ್ಕೆ ಉತ್ತಮ ಶುಭ ಫಲಗಳುಂಟು. ನೀವು ನಿಮ್ಮ ಶ್ರದ್ಧೆಯನ್ನು ಕಳೆದುಕೊಳ್ಳದೆ ಅನ್ಯ ವಿಚಾರಗಳೆಡೆ ಆಸಕ್ತಿ ಮೂಡದೆ ನಿಮ್ಮಲ್ಲಿ ಒಂದು ತನ್ಮಯತೆ, ಏಕಾಗ್ರ ಚಿತ್ತತೆ ಬರಲು ಮಹಾ ಗಣಪತಿಯ ಪಂಚರತ್ನ ಸ್ತೋತ್ರವನ್ನು ಪ್ರತಿನಿತ್ಯವೂ ವಿದ್ಯಾರ್ಥಿ ಬಳಗವು ಶ್ರದ್ಧಾ ಭಕ್ತಿಗಳಿಂದ ಪಠಿಸಿ. ಯಾವಾಗ ಮಹಾಗಣೇಶನ ಪಂಚರತ್ನ ಸ್ತೋತ್ರವನ್ನು ವಿದ್ಯಾರ್ಥಿ ವರ್ಗವು ಜಪಿಸುತ್ತಾ ಹೋಗುತ್ತೀರೋ ಆವಾಗ ನಿಮ್ಮ ಶ್ರದ್ಧೆ, ಗಮನಗಳೆಲ್ಲ ಸಂಪೂರ್ಣ ಕೇಂದ್ರೀಕೃತವಾಗಿ ಬೇರೆ ವಿಚಾರಗಳು ನಿಮ್ಮ ಮನಸ್ಸಿಗೆ ತಾಗಲಾರದು. ನಿಮ್ಮ ಒಂದು ನಿಷ್ಠೆಯನ್ನು ಬದಲಿಸಲಾರದು. ಹಣಕಾಸು ವಿಚಾರವಾಗಿ ಈ ಜನವರಿ ತಿಂಗಳು ವೃಷಭ ರಾಶಿ ಸಂಜಾತರಿಗೆ ಒಳಿತನ್ನೇ ಉಂಟು ಮಾಡಲಿದ್ದು ಹಾಗೂ ನಿಮ್ಮ ಒಂದು ಸಂಕಷ್ಟಕ್ಕೆ ಆಪ್ತರು, ನಂಬಿಕಸ್ಥರು ನೆರವಿಗೆ ಬರಲಿದ್ದು ಎಲ್ಲ ರೀತಿಯ ಬೆಂಬಲವನ್ನು, ಸಹಕಾರವನ್ನು ಆಪ್ತೇಷ್ಟ ಮಿತ್ರವರ್ಗದಿಂದ ನೀವು ನಿರೀಕ್ಷಿಸಬಹುದು. ಹಾಗೆಯೇ ಬಹು ಮುಖ್ಯವಾದ ನಿರ್ಧಾರಗಳನ್ನು ಈ ತಿಂಗಳಲ್ಲಿ ವೃಷಭ ರಾಶಿ ಸಂಜಾತರು ತೆಗೆದುಕೊಳ್ಳಲಿದ್ದೀರಿ. ಅದು ಉದ್ಯೋಗ ಹಾಗೂ ವೃತ್ತಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತದೆ. ಏಕೆಂದರೆ ನಿಮ್ಮ ಗಮನವೆಲ್ಲ ಈಗ ನೀವು ಸ್ವಾವಲಂಬಿಯಾಗಲು ಅಥವಾ ಸಿಕ್ಕಿರುವ ಉದ್ಯೋಗದ ವಿಚಾರವಾಗಿ ಅದು ಸ್ಥಿರವಾಗುತ್ತದೋ ಇಲ್ಲ ಅಸ್ಥಿರವಾಗಬಹುದೋ ಎಂಬ ಅನುಮಾನ ನಿಮ್ಮಲ್ಲಿ ಕಾಡುತ್ತಿರುವುದರಿಂದ ನಿಮ್ಮ ಸಂಪೂರ್ಣ ಗಮನವೆಲ್ಲ ವೃತ್ತಿ, ಉದ್ಯೋಗ ಹಾಗೂ ಹಣಕಾಸು ವಿಚಾರಗಳಿಗೆ ಪ್ರಾಧಾನ್ಯತೆ ಪಡೆದುಕೊಳ್ಳುತ್ತದೆ. ವೃಷಭ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ದೋಷ, ತೀವ್ರತೆಗಳು ಪೀಡಿಸುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಶ್ರೀ ವಿಶ್ವನಾಥಾಷ್ಟಕ ಹಾಗೂ ಲಲಿತಾ ಪಂಚರತ್ನ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ದೂರಾಗಲಿ, ನಿಮಗೆ ಒಳಿತುಂಟಾಗಲಿ ಎಂದು ಸರ್ವಶಕ್ತನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.